ನಂಬಿಕೆ ಇದೆ ನನಗೆ. ಒಂದು ಕಡೆ ಭಟ್ರು ಸರ್ದು ಒಂದು ಕಡೆ ನಂಬಿಕೆ ಆದರೆ ಡೈರೆಕ್ಟ್ರ್ ಬಗ್ಗೆ ಒಂದು ನಂಬಿಕೆ, ಪ್ರೊಡ್ಯೂಸರ್ ಮೇಲೆ ನಂಬಿಕೆ ಎಲ್ಲ ಇದ್ದು ಕೂಡ ಮತ್ತು ನಮ್ಮ ಒಂದು ಮುಕ್ಕಾಲು ವರ್ಷ ನಾವು ಕಷ್ಟಪಟ್ಟಿರೋದು. ಎಲ್ಲರೂ ಹೇಳ್ತಾರೆ ಕಷ್ಟಪಡದೆ ಯಾವುದೂ ಸಿಗಲ್ಲ ಅಂತ, ಅದು ನಿಜ. ಬಟ್ ಕಷ್ಟಪಟ್ಟಿರೋದ್ರಿಂದ ಎಲ್ಲೋ ಒಂದು ಕಡೆ ಒಂದು ದೂರದ ನಂಬಿಕೆ ಏನೋ ಒಂದು ಒಳ್ಳೇದಾಗುತ್ತೆ ಅಂತ. ನೀವು ನಂಬಲ್ಲ, ಆ್ಯಕ್ಚುಲಿ ಸಿನಿಮಾ ಸ್ಟಾರ್ಟ್ ಆದಮೇಲೆ ಕಾಮಿಡಿ ಕಿಲಾಡಿ ಅನ್ನೋರು ಸ್ವಲ್ಪ ಕಡಿಮೆ, ಹೊರಗಡೆ ಎಲ್ಲ ಕಂಡಿಡಿತಲ್ಲ. ನೀವು ಕೆಲವರೆಲ್ಲ ಮೊನ್ನೆ ಯಾವುದೋ ಹೋಟ್ಲಿಗೆ ಹೋದಾಗ ಹೇಳ್ತಾಯಿದ್ರು, ನೀವು ಮಡೆನೂರು ಮನು ತಮ್ಮನ ಅಣ್ಣನ ಅಂತ, ನಾನೇ ಕಾರಣ ಅಂತ ಹೇಳ್ತಾಯಿದ್ದೆ. ಇಲ್ಲ ನೀವಲ್ಲ ಅಂದರೆ ಕಟಿಂಗ್ ಮಾಡ್ಸ್ಕೊಂಡು ಬಂದ್ಬಿಡ್ತೀನಿ ನೆಕ್ಸ್ಟ್ ನಾನು ಹೇಳ್ತೀನಿ ನಾನೇ ಅಂತ ಹೇಳ್ತಿದ್ದೆ. ಆಮೇಲೆ ಅಶೋಕ ಹೋಟ್ಲ ಮೊನ್ನೆ ಯಾವುದೋ ಒಂದು ಹೋಟ್ಲಿಗೆ ಹೋದ ರಾಮ್ ಸರ್ಗೆ ಹೇಳ್ತಿದ್ದೆ, ಅವರು ತುಂಬ ಅಫಿಷಿಯಲ್ಸು. ನಾವು ಆ ಹೋಟ್ಲಿಗೆ ಏನೋ ಒಂದು ಇದಕ್ಕೆ ಈವೆಂಟಿಗೆ ಏನೋ ಹೋಗಿದ್ದೆ. ಅವರು ಕುಲದಲ್ಲಿ ಕೀಳ್ಯಾವುದು ಮನು ನೋಡಿ ಅಂತ ಅಂದರು. ನಿಜವಾಗ್ಲೂ ಅದು ಆಡಿಯನ್ಸಿಗೆ ತಲುಪಿದೆ ನಮ್ಮ ಸಿನಿಮಾ ಟೈಟ್ಲು. ಆಮೇಲೆ ಹೊಸ್ದಾಗಿ ನಾವು ಹೊಸ ವರ್ಷಕ್ಕೆ ಪೋಸ್ಟ್ರ್ ಬಿಟ್ಟಾಗ ತುಂಬ ಜನ ಒಳ್ಳೆ ರೆಸ್ಪಾನ್ಸ್ ಕೊಟ್ಟರು. ಇಷ್ಟು ದಿವಸ ನಾವು ಯಾವುದೋ ಪೋಸ್ಟ್ರ್ ಏನೂ ಬಿಟ್ಟಿರಲಿಲ್ಲ, ಒಳ್ಳೆಯದೊಂದು ಪೋಸ್ಟ್ರ್ ಬಿಟ್ಟರು ನಮ್ಮ ರಾಮನಾರಾಯಣ್ ಸರು. ತುಂಬ ಒಳ್ಳೆ ಎಲ್ಲ ಕಡೆಯಿಂದ ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ, ತುಂಬ ಖುಷಿ ಆಗುತ್ತೆ. ಒಂದು ನಂಬಿಕೆ ಸಿನಿಮಾ ಒಂದು ಒಳ್ಳೆಯದಾಗುತ್ತೆ ಅನ್ನೋದೊಂದು ತುಂಬ ನಂಬಿಕೆ. ಆಮೇಲೆ ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಅದು ನಾವು ಹೇಳೋದಕ್ಕಿಂತ ಇನ್ನೊಂದು 15ರಿಂದ 20 ದಿವಸದೊಳಗಡೆ ಒಂದು ಸತಿ ಬಿಡ್ತೀವಿ ಸಾಂಗ್ ಚೆನ್ನಾಗಿಲ್ಲ ಅಂದರೆ ಯಾರೂ ಆಡಿಯೋ ರೈಟ್ಸ್ ತಗೊಳ್ಳಲ್ಲ. ಸಾಂಗ್ ರಿಲೀಸ್ಗಿಂತ ಮುಂಚೆ ಒಂದು ಆಡಿಯೋ ರೈಟ್ಸ್ ಆಗಿದೆ ಅಂದರೆ ಅದು ತುಂಬ ಚೆನ್ನಾಗಿ ಬಂದಿದೆ ಅಂತ. ಮೊನ್ನೆ ಯಾರು ಇವರು ಆಂಟೋನಿ ದಾಸನ್ ಕೈಲಿ ಒಂದು ಸಾಂಗ್ ಬಂದಿದ್ದಾರೆ, ಇನ್ನೊಂದು ಸೋನು ನಿಗಮ್ ಸರ್ ಕೈಲಿ, ಒಂದು ಶ್ರೇಯಾ ಘೋಷಾಲ್ ಸರ್ ಮೇಡಮ್ ಕೈಲಿ, ಈ ಥರದ್ದೆಲ್ಲ ದೊಡ್ಡವ್ರ ಸಿಂಗರೆಲ್ಲ ಆಡ್ತಿದ್ದಾರೆ ನಮ್ಮದ್ರಲ್ಲಿ. ಒಂದು 4ರಿಂದ 5 ಸಾಂಗ್ ಇದೆ, ಎಲ್ಲ ಅದ್ಭುತವಾಗಿ ಬಂದಿದ್ದಾವೆ. 2 ಜಯಂತ್ ಕಾಕಿಣಿ ಸರ್ ಬರೆದಿದ್ದಾರೆ, ಒಂದು ಇವ್ರದ್ದು ರಾಮನಾರಾಯಣ್ ಸರ್ದು ಒಂದಿದೆ, ಭಟ್ರು ಸರ್ದು 3 ಇದೆ ಸಾಂಗ್. ಟೋಟಲ್ 6 ಸಾಂಗು ತುಂಬ ಚೆನ್ನಾಗಿ ಬಂದಿದೆ ಸಾಂಗ್. ಪ್ರಮೋಷನ್ ವಿಚಾರದಲ್ಲಿ ತುಂಬ ಖುಷಿ ಇದೆ ಈ ಸಿನಿಮಾದಲ್ಲಿ. ನಾನು ಒಂದು 4-5 ಸಿನಿಮಾ ಮಾಡಿದೆ, ಬಟ್ ಅವು ಬೆಳಕಿಗೆ ಬರಲಿಲ್ಲ. ಕಾರಣ ಅಂತಾರೆ ಏನಂದರೆ ಕಂಟೆಂಟು ಸ್ವಲ್ಪ ವೀಕ್ ಇರ್ತವೆ, ಇಲ್ಲ ಪ್ರೊಡ್ಯೂಸರ್ ಕಡೆ ಏನೋ ಪ್ರಮೋಷನಿಗೆ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ಎಲ್ಲರೂ ಸಿನಿಮಾ ಮುಗಿಸ್ಬಿಡ್ತಾರೆ, ಲಾಸ್ಟಿಗೆ ರಿಲೀಸ್ ಟೈಮಲ್ಲಿ ಹುಡುಗರು ನಮ್ಮವರೇ ಟಿಕೆಟ್ ಕೊಟ್ಟು ನೋಡ್ಬಿಟ್ರು ಒಂದು ಶೋ ಸಾಕೋತೆಗೆ ಏನೋ ನಾವು ಎಲ್ಲ ರಿಲೇಷನೆಲ್ಲ ಕೇಳ್ತವ್ರೆ ರಿಲೀಸ್ ಮಾಡಿದ್ರೆ ಸಾಕು ಅನ್ನೋ ಥರ ಒಂದು ಮೈಂಡ್ ಸೆಟ್ ಇಟ್ಕೊಂಡೆ ಲಾಸ್ಟಿಗೆ ಬರ್ತಾರೆ. ಯಾಕೆಂದ್ರೆ ಅವ್ರಿಗೆ ಕಷ್ಟ ಪರಿಸ್ಥಿತಿಗಳು ಇರ್ತವೆ, ನಾವು ಅದಕ್ಕೆ ಮಾತಾಡೋಕ್ಕಾಗಲ್ಲ. ಬಟ್ ನಮಗೆ ಈ ಸಿನಿಮಾದಲ್ಲಿ ನಮ್ಮ ನಿರ್ಮಾಪಕರು 24/7 ಪ್ರಮೋಷನ್ ಏನು ಮಾಡ್ತೀರಾ, ಏನು ಕತೆ, ಹೆಂಗೆ, ನೆಕ್ಸ್ಟ್ ಏನು ಅಂತ ಹೇಳ್ತಾ ಇರ್ತಾರೆ. ಆಮೇಲೆ ಟೀಮು ಅಷ್ಟೇ, ಏನೇ ಕೆಲಸ ಇದ್ದರೂ ಕೂಡ ಪ್ರಮೋಷನಿಗೆ ನೋಡಿ. ಇವತ್ತು ಸೀರಿಯಲ್ ಇತ್ತು, ನಿನ್ನೆ ಆಗಲ್ಲ ಅಂದರೆ ಇವತ್ತು ರಜಾಕ್ಕೆ ಬಂದವ್ರೆ. ನಿಜವಾಗ್ಲೂ ಅದು ನಮ್ಮ ಟೀಮಲ್ಲೂ ಅಷ್ಟೇ, ಪ್ರಮೋಷನಿಗೆ ಎಂಥ ಕೆಲಸ ಇದ್ದರೂ ಕೂಡ ನೀಟಾಗಿ ನಿಂತ್ಕೊಂಡು ಪ್ರಮೋಷನ್ ಮಾಡ್ತೀವಿ. ಹಳ್ಳಿ ಕಾಲೇಜು ಏನಿದೆ ಆಲ್ ಓವರ್ ಕರ್ನಾಟಕ ಏನೇನು ಕಂಟೆಂಟ್ ಕೊಡಬೇಕು ಪ್ರತಿಯೊಂದು ಪ್ರಚಾರಕ್ಕೆ ಪ್ರೊಡ್ಯೂಸರಿಂದ ಹಿಡಿದು ಡೈರೆಕ್ಟ್ರಿಂದ ಹಿಡಿದು ಆರ್ಟಿಸ್ಟಿಂದ ಹಿಡಿದು ಪ್ರತಿಯೊಬ್ಬರು ಪ್ರಿಪ್ರೇಷನ್ ರೆಡಿಯಾಗಿದ್ದೀವಿ ಸರ್. ಬಜೆಟ್ ಬಗ್ಗೆ ನಮ್ಮ ರಾಮ್ ಸರೇ ಹೇಳ್ಬೇಕಾದ್ರೆ ಬಟ್ ಒಳ್ಳೆ ಬಜೆಟೇ ಸರ್. ನಾವು ಇಷ್ಟು ದಿವಸ ಏನು ಮಾಡಿದೆ ನನಗೆ ರಾಮ್ ಸರ್ ಯಾಕೆಂದರೆ ದೊಡ್ಡವೆಲ್ಲ ಮಾಡಿದ್ದಾರೆ, ಆಗಲ್ಲ. ಅದೇ ನನಗೆ ಎಲ್ಲರಿಗೂ ಅದೇ ಕೇಳೋದು. ಹಾಂ, ಖಂಡಿತ ಏನೋ ಹೀರೋ ಪೇಮೆಂಟ್ ಉಳಿದಿರ್ಬೋದು ಅಷ್ಟೇ ನಮಗೆ, ಬಟ್ ಖರ್ಚೆಲ್ಲ ಜಾಸ್ತಿನೇ ಆಗಿದೆ ಸರ್. ಇಲ್ಲ ಹಂಗೆ ಇದಾರಲ್ಲ ಸರ್, ಸ್ಟಾರ್ ಕ್ಯಾಸ್ಟಿಂಗ್ ಎಲ್ಲ ಹಂಗೆ ಚೆನ್ನಾಗಿದೆ. ಸಾಂಗ್ಸ್ 4-5 ಸಾಂಗ್ಸ್ ಅಂದರೆ ಅದಕ್ಕೆ ಶೂಟಿಂಗ್ ಹೆಂಗಾಗಿರುತ್ತೆ, ಅದಕ್ಕೆ ಪ್ರಮೋಷನ್ ಹೆಂಗಾಗಿರುತ್ತೆ. ಆಮೇಲೆ ಎಲ್ಲ ದೊಡ್ಡವರೇ ಇದ್ದಾರೆ, ಶರತ್ ಲೋಹಿತ್ ಸರ್, ವಿನೋದ್ ಮಾಸ್ಟರ್ ಆ್ಯಕ್ಷನ್ ಮಾಡಿದ್ದಾರೆ, ಹಾಗೆ ನಾಗೇಶ್ ಮಾಸ್ಟರು ಕೋರಿಯೋಗ್ರಫಿ ಮಾಡಿದ್ದಾರೆ, ಮಾಸ್ ಮಾದ ಮಾಡಿದ್ದಾರೆ, ನರಸಿಂಹ ಮಾಡಿದ್ದಾರೆ, ಮುರಳಿ ಮಾಸ್ಟರ್ ಮಾಡ್ತಿದ್ದಾರೆ ಇನ್ನೊಂದು ಸಾಂಗ್. ಸೊ ಎಲ್ಲ ಗುಡ್ ಟೆಕ್ನಿಕ್. DK ಮನು ಕ್ಯಾಮ್ರಾಮನ್ ಇದೆ, ಆನಂದ್ ಪ್ರಿಯ ಡೈಲಾಗ್ ಇದೆ. ಸೊ ಎಲ್ಲ ಬೆಸ್ಟ್ ಟೆಕ್ನಿಷಿಯನ್ಸ್ ವರ್ಕ್ ಮಾಡ್ತಾ ಇದ್ದೀವಿ. ಎಲ್ಲರೂ ಸಿನಿಮಾಗೋಸ್ಕರ ಜೀವ ಕೊಡುವಂಥ ಕೆಲಸಗಾರರೇ ಇದ್ದಾರೆ. ಚೆನ್ನಾಗಿ ನಡೀತಾ ಇದೆ. ಆಗ ನೋಡಿದ್ರೆ ಸಿನಿಮಾಗೂ ಸೀರಿಯಲ್ಗೂ ತುಂಬ ಡಿಫ್ರೆನ್ಸ್ ಇದೆ. ಯಾಕಂದರೆ ನಾವು ಒಂದು ದಿವಸದಲ್ಲಿ ನಾವು 15 ಸೀನ್ ಶೂಟ್ ಮಾಡಿದ್ರೆ ಇಲ್ಲಿ ಒಂದು ದಿವಸಕ್ಕೆ 3-4 ಸೀನ್ ಶೂಟ್ 3 ಮಾಡೋದು ಕಷ್ಟ. ಆ್ಯಂಡ್ ಕ್ಯಾರೆಕ್ಟರ್ಸು ಅಷ್ಟೇ, ಅಂದರೆ ಒಂದೇ ದಿವಸ ವಿಭಿನ್ನವಾಗಿ ಬೇರೆ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ರೆ, ನಮ್ಮ ಸೀರಿಯಲಲ್ಲಾದರೆ ಅದೇ ಮುಖಗಳ ಜೊತೆ ಆ್ಯಕ್ಟ್ ಮಾಡಬೇಕಾಗುತ್ತೆ. ಸೊ ಅದು ಬಿಟ್ಟರೆ ಓವರಾಲ್ ಇಟ್ಸ್ ಸೇಮ್, ಅಂದರೆ ಆ್ಯಕ್ಟಿಂಗ್ ಅಂತ ಬಂದಾಗ ಸೇಮೇ ಇರುತ್ತೆ. ಬಟ್ ಇದರಲ್ಲಿ ಡೈಲಾಗ್ಸು ಆಮೇಲೆ ಅಂದರೆ ಒಂದೊಂದು ಟೆಕ್ನಿಕಲಿ ಬೇರೆ ಇರುತ್ತೆ ಅಷ್ಟೇ. ಬಿಟ್ಟರೆ ನನಗೆ ಅಂಥ ಡಿಫ್ರೆನ್ಸ್ ಏನೂ ಅನಿಸ್ಲಿಲ್ಲ. ಅಲ್ಲಿ ಗ್ಲಿಸರಿನ್ ಒಂದು ಬಾಟ್ಲ್ ಯೂಸ್ ಮಾಡ್ತಾರೆ, ನಾವು ಒಂದು 2 ಸೋಪ್ ಯೂಸ್ ಮಾಡ್ತೀವಿ ಅಷ್ಟೇ. ಹೌದೌದು ಹಾಗೆ.